ಇವತ್ತು ಸೇರಿ 7 ಬಾರಿ ಅರ್ಜಿ ಕೊಟ್ಟಿದ್ದೀವಿ ಇಲಾಖೆಗೆ. ಶಾಶ್ವತವಾಗಿ ಆನೆಗಳನ್ನ ಅವುಗಳ ಮೂಲ ನೆಲೆಗೆ ಓಡಿಸ್ಬೇಕು ಅಂತೇಳಿ. ನಾಡಿದ್ದು ಈ ಭಾಗದ ಈ ಜಿಲ್ಲೆಯ ಎಲ್ಲ ಅರಣ್ಯ ಅಧಿಕಾರಿಗಳ ಸಂಗಡ ಮಾಜಿ ಸಚಿವರಾದಂಥ ಯೋಗೇಶ್ವರ್ ಅವರು ಮತ್ತು ಜನಪ್ರತಿನಿಧಿಗಳು ಸೇರಿದಂತೆ ಮುಂದುವರೆದ ಸಭೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಏನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇತ್ತು ಅದನ್ನು ತಾತ್ಕಾಲಿಕವಾಗಿ ನಾವು ಮುಂದೂಡಿದ್ದೀವಿ. ಶಾಶ್ವತವಾದಂಥ ಕ್ರಮ ಕೈಗೊಳ್ಳಲಿಕ್ಕೆ ಪ್ರಾಯಶಃ ಒಂದು ಆನೆ ಕ್ಯಾಂಪ್ ಕೂಡ ಆಗಬೇಕಲ್ಲಿ. ಅದಕ್ಕೆ ಪ್ರಸ್ತಾವನೆ ಮತ್ತು ಅದರ ಸ್ಥಳ ಸಮೀಕ್ಷೆ ಎಲ್ಲ ನಡೀತಾ ಇದೆ. ಮುಂದುವರೆದು ಸೂಕ್ತವಾದಂಥ ಕ್ರಮ ಕೈಗೊಳ್ಳುವಂಥ ಒಂದು ಖಚಿತ ಭರವಸೆ ಇದ್ದದ್ರಿಂದ ಇವತ್ತಿನ ಸಂದರ್ಭಕ್ಕೆ ಕನ್ಸರ್ವೇಟರ್ ಫಾರೆಸ್ಟ್ ಬಂದಿದ್ದರು, ಮನ್ನೇರುಘಟ್ಟಕ್ಕೆ ಸಂಬಂಧಪಟ್ಟವರು, ಮತ್ತು ಕಾವೇರಿ ವನ್ಯಜೀವಿ ಧಾಮದ DCF ಅವರು ಬಂದಿದ್ದರು, ಮತ್ತು ಇಲ್ಲಿಯ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿದಾಗ ಶಾಶ್ವತವಾಗಿ ನಾವು ಓಡಿಸ್ತಕ್ಕಂಥ ದಿಕ್ಕಿನಲ್ಲಿ ಇಲಾಖೆ ನಿಮ್ಮ ಜೊತೆಗೆ ಖಂಡಿತ ಸ್ಪಂದಿಸ್ತದೆ. ಕೆಲವೇ ತಿಂಗಳಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ ಮೇಲೆ ನಾವು ನಮ್ಮ ಏನು ಅಹವಾಲುಗಳಿದ್ದು ಡಿಮ್ಯಾಂಡ್ಸ್ 21 ಡಿಮ್ಯಾಂಡ್ಸ್ಗಳನ್ನ ಕೂಡ ನಾವು ಇವತ್ತು ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನು ಪರಿಗಣಿಸಿ ಸೂಕ್ತವಾದಂಥ ವೈಜ್ಞಾನಿಕವಾಗಿ ಮತ್ತು ಶಾಶ್ವತವಾಗಿ ಆನೆಗಳನ್ನು ನಿಯಂತ್ರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಡಿಮ್ಯಾಂಡ್ ಮಾಡಿದ್ದೀವಿ. ಆ ಮುಖಾಂತರ ರೈತರ ಬದುಕಿನ ಹಕ್ಕನ್ನು, ಬದುಕುವ ಹಕ್ಕನ್ನು, ರೈತರ ಬೆಳೆ ರಕ್ಷಣೆಯನ್ನು ಕಾಪಾಡಬೇಕು. ಹಾಗೆಯೇ ಇಲಾಖೆ ತನ್ನ ಮಾನ ಮರ್ಯಾದೆಯನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ.